ಹಾಯ್ ಫ್ರೆಂಡ್ಸ್, ಇಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಆಂಟಿ ಮದ್ವೆಗೆ ಬಂದಿದ್ರು ಇಲ್ಲೇ. ಇಲ್ಲಿ ಗೊತ್ತಾ, ನಮ್ಮೂರಿಂದ ಒಂದೇ ರೋಡು. ಇಲ್ಲೇ ದೊಡ್ಡ ಮತ್ಕೆಟ ಅಂತ ಅಂದ್ಬಿಟ್ಟು ಅವ್ರ ಅದಕ್ಕೆ ಮಗನ ಮದ್ವೆಗೆ ಬಂದಿದ್ರು. ಸೊ ಹಂಗೆ ಚಂದ್ರಾಯಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಕೆಲಸ ಇತ್ತು, ಬೇಜಾರಾಯ್ತೈತೆ. ಬೆಳಗ್ಗೆನೂ ಬಂದಿದ್ದಾರೆ, ಬೇಜಾರಾಯ್ತೈತೆ ಅಂತ ಅಂದ್ಬಿಟ್ಟು ನಿನ್ನ ಜೊತೆ ಬರ್ತೀನಿ ನಾನುವೇ ಅಂತ ಅಂದರು. ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೂ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಯಾರೋ ನೋಡ್ತವ್ರೆ. ರೋಡಲ್ಲಿ ನೋಡ್ರು ಸೊ ಹಾಗಾಗಿ ಮತ್ತೆ ಹಿಂಗೆ ಕರ್ಕೊಂಬಂದು ಹಿಂಗೆ ಬಿಟ್ಬಿಟ್ಟು ಹಿಂಗೆ ಇದು ಇಲ್ಲೇ ಒಂದೇ ರೋಡ್ ಅಲ್ವಾ, ಇಲ್ಲೇ ಬಿಟ್ಬಿಟ್ಟು ಹಿಂಗೆ ಹೋಗ್ತೀನಿ. ಹತ್ರ ನಾನೇ ರೆಡಿ ಮಾಡಿ ಮೊನ್ನೆ ಉದಯಪುರ ಪಾರ್ಲರ್ ಇದು ಮಾಡ್ಕೊಂಡಿದ್ದು. ಇವತ್ತು ನಿಮ್ದು ಅದು ಫೋಟೋ ತಕ್ಕಂಡೆ ಹಾಕೊಂಡ್ರೆ ಸ್ಟಿಕ್ಕರ್ ಇಲ್ಲ, ಸ್ಟಿಕ್ಕರ್ ಟಿಶ್ಯೂ ಇದೆಯಾ? ಟಿಶ್ಯೂ ಖಾಲಿ. ಫ್ರೆಂಡ್ಸ್, ಐಬ್ರಾ ಮಾಡಿಸ್ಬಿಟ್ಟು ನೆಕ್ಸ್ಟ್ ಊರೇ ನೆಕ್ಸ್ಟ್ ಇನ್ನೆಲ್ಲ ಐತಿ ಹೇಳು. ಹೋಗೋಣ ಇಲ್ಲ ಊರಿಗೆ ಹೋಗೋಣ ನಡಿ. ಯಾವ ಚೌಟ್ರಿ ಮದ್ವೆ? ಚಪ್ರಕ್ಕೆ ಇವತ್ತು ರೆಡಿ ಮಾಡ್ಬೇಕು. ಇಷ್ಟೊತ್ತಿಗೆನಾ ಬರ್ತಾರೆ? 5 ಗಂಟೆ ಬರ್ತಾರೆ ಅವರು. ನನಗೆಲ್ಲ ಮೇಕಪ್ ಇದೆ, ಎಲ್ಲ ರೆಡಿ ಮಾಡ್ಕೊತಾ. ಏನು ಮೇಕಪ್? ಬೇಡಲು ಅಲ್ಲ, ಏನು ಫಂಕ್ಷನ್? ಬೇಡ, ಮದುವೆ ಇಲ್ಲ. ಇಲ್ಲಿ ಮದುವೆ ಮನೆಗೆ ಹೋಗೋರಿಗೆ, ಅಲ್ಲಿ ಮದುವೆ ಹುಡುಗಿಗೆ. ಮತ್ತೆ ನೆಲ್ಲೂರ ಮತ್ತೆ ಬೇಗ ರೆಡಿ ಮಾಡ್ಕೊತಾ ಇರ್ಬೇಕು ನಾವು. ಏನಿದು? ಮಕ್ಕಳಿಗೆ ಬೇಯಿಸಿ, ಮಕ್ಕಳಿಗೆ ಮತ್ತೆ ನಮಗೆ ಮಾಡ್ಕೊಬೇಕು. ಏನು ತಗೋದಿಲ್ಲ ಡಿಸೈನ್ ಹೇರ್ ಸ್ಟೈಲು. ಬರವ ಶಾಸ್ತ್ರ ಮಾಡಕ್ಕೆ ಅತ್ತಿ ಎಲ್ಲೋದ್ಲು ಅಂದರು. ಎಷ್ಟು? 50. ಇದೇ ಫಸ್ಟ್ ಟೈಮಾ? ಇಲ್ಲಿಗೆ ಫಸ್ಟ್. ಇದೇ ಫಸ್ಟ್ ಟೈಮಾ ನೀವು ಇಲ್ಲಿಗೆ? ಇದೇ ಫಸ್ಟ್ ಟೈಮಾ ಅಲ್ಲಿಗೆ. ಅದೇ ಅವಾಗ ನೀನು ನಾನು ಹೋಗಿದ್ವಲ್ಲ, ತುಂಬಾ ಸಲ ನಾನು ಬಂದಿಲ್ಲ. ನಿಮ್ಮ ಸಂದೀಪ ನೀವು ಬಂದಿದ್ದೀರಾ? ಒಂಥರ ಗ್ಯಾಸ್ಟ್ರಿಕ್ ಏನೇನೋ ಇದೈತೆ, ಆದ್ರೂ ತಿನ್ಬೇಕು ಅಂತ. ಸೊ ಇದು ಏನು ಮಾಡೋದು? ನೋಡಿ ಫ್ರೆಂಡ್ಸ್, ಮದುವೆ ಕರೆದೇ ಇಲ್ಲ. ಅಲ್ಲಿ ಊಟ ಮಾಡ್ಕೊಂಡು ಹೋಗಿ ಬಂದೆ ಬಾ ಅಂತ ಕರೀತಾ ಇದ್ದಾರೆ. ಹಾಂ, ಕರೆದಲ್ಲೇ ಹೋಗಲ್ಲ, ಕರೆದೇ ಹೋಗೋದು ಕಷ್ಟ. ಕರೆದಲ್ಲೇ ಯಾರೋ ಇರ್ತಾರೆ ಫ್ರೆಂಡ್ಸ್. ಏನೋ ಒಂದು ಮಾಡಿಕೊಂಡು ನಾನು ಹೇಳಲ್ಲ. ಫ್ರೆಂಡ್ಸ್, ಏನು ಗೊತ್ತಾ, ಆಂಟಿ ನನ್ನ ಬರ್ಡೇಗೆ ಏನು ಗಿಫ್ಟ್ ಕೊಟ್ಟರು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ವಿಡಿಯೋದಲ್ಲಿ, ಬಟ್ ಹೇಳಿರಲಿಲ್ಲ, ಮರ್ತೋಗಿತ್ತು. ಸೊ ಇವಾಗ ಹೇಳ್ತೀನಿ ಏನು ಗಿಫ್ಟ್ ಕೊಟ್ಟರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೂ ಕೂಡ. ಸೇಫ್ಟಿಯಾಗಿರೋದು ಕೊಟ್ಟಿದ್ದಾರೆ. ಖುಷಿ ಅಂದರೆ ನನಗೂ ಖುಷಿ ಆಯಿತು. ಒಂದು ಸೇಫ್ಟಿಯಾಗಿ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನಾನು ನೆಗ್ಲೆಕ್ಟ್ ಮಾಡ್ತಾಯಿದ್ದೆ, ತೊಗೊಳ್ತಾ ಇರಲಿಲ್ಲ. ತೊಗೊಂಡ್ರಾಗುತ್ತೆ ಅಂತ ಅಂದ್ಬಿಟ್ಟು ಆ ಜೀವಕ್ಕೆ ಸೇಫ್ ಆಗೋವಂಥದ್ದನ್ನ ಗಿಫ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆಂಟಿ. ಖುಷಿ ಆಯ್ತಾ? ನನಗೆ ಇಷ್ಟ ಆಯಿತು. ಕೊಡಿಸ್ಬೇಕು ಏನಾರು ಅಂದ್ಕೊಂಡೆ. ಬಟ್ಟೆ ಎಲ್ಲ ಕೊಡಿಸಿದ್ರೆ ಸರಿ ಹೋಗಲ್ಲ, ಇದು ಕೊಡಿಸಿದ್ರೆ ಒಳ್ಳೆ ಸೇಫ್ಟಿ ಅಂತ ಅನ್ನಿಸ್ತು. ಅದಕ್ಕೆ ರೆಡಿಮೇಡ್ ಕೊಡಿಸ್ದೆ. ಚೆನ್ನಾಗಿದೆ. ಅದನ್ನ ಈ ಜಸ್ಟ್ ಜ್ಯೂಸಲ್ಲಿ ಕುತ್ಕೊಂಡು ರಿವೀಲ್ ಮಾಡ್ತಾ ಇದ್ದೀನಿ ಗಿಫ್ಟ್ನ. ಬಟ್ ಮರ್ತೋಯ್ತಾ ಇತ್ತು, ಹೇಳ್ಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಮರ್ತೋಯ್ತು. ಹಾಗಾಗಿ ಸೇಫ್ಟಿ ಚೆನ್ನಾಗಿದೆ. ಸೇಫ್ಟಿ ಗಾಡಿ ಯಾವಾಗಲೂ ಗಾಡಿ ಓಡಿಸ್ತಾ ಇರ್ತೀನಿ, ಬೇಡ ಹಾಕೊಂಡೇ ಬರಬೇಕು. ಹಂಗೆ ಮನೇಲಿ ಇಟ್ಬಿಟ್ಟು ಬರಬೇಡ. ಸೇಫ್ಟಿ ಒಳ್ಳೇದು. ಇವಾಗ ಹಾಕೊಂಡು ಬಂದಿರೋದಕ್ಕೆ ನೋಡಿರೋದಕ್ಕೆ ನೆನಪಾಗಿದೆ ಇವಾಗ ಹೇಳ್ಬೇಕು ಅಂತ ಅಂದ್ಬಿಟ್ಟು. ಮತ್ತು ಬರ್ಗರ್ ಇದು
ಪಿಜ್ಜಾ ಬರ್ಗರ್. ತೊಳಿ ಬ್ಲಾಕ್ ಮಾಡಿದೀನಿ. ಮಾಡಿ ಅಂತಂದ್ರೆ ಮಾಡ್ತೀನಿ, ಮಾಡೋದು ಬೇಡ ಅಂತಂದ್ರೆ ಮಾಡಲ್ಲ. ಬ್ಲಾಗ್ ಮಾಡು ಮಾಡಿ. ಏನ್ ಮಾಡಕ್ಕೆ ನಂಗೆ ಅಷ್ಟೊಂದೆಲ್ಲ ಇದು ಕೇಳ್ಕೊಂಡು ಮತ್ತೆ ಮಡಕೇಬೇಕಾದ ಏನಕ್ಕವ ಸಾಕು. ಈಗ ಹೇಳಿರೋದ್ನೇ ನಂಗೆ ಹೊಟ್ಟಿಲ್ವೋ ಪ್ರವಾಸ ಬೇಡ ಇನ್ನೊಂದ್ಸತಿ ನಮ್ಗೆ. ನಮ್ಮಿಬ್ಬರಿಗೂ ಏನು ಅಂತಂದರೆ ನಮ್ಮಿಬ್ಬರಿಗೂ ಒಬ್ಬರು ತಂದು ಹಾಕಿದ್ರು, ಹಾಗಾಗಿ ಅವರನ್ನ ಬ್ಲಾಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಆಂಟಿ ಕೊಟ್ಟರು, ಅವರನ್ನ ಬ್ಲಾಕ್ ಮಾಡಿದ್ದೀನಿ. ಮತ್ತೆ ಬೇರೆ ಏನೂ ಅಲ್ಲ. ತಿನ್ನಿ ಇದೆ ಅಂತ ಅದು ಸಾಸ್. ಇದು ಹಾಕೊಳ್ಳೋದು ಹಿಂಗೆ ಸಿಹಿ ಆಯ್ತೈತೆ ಇದು ಸಿಹಿ ಬೇಕು ಅನ್ನಂಗಿದ್ರೆ ಸ್ವಲ್ಪ ತಗೊಂಡು ಇಸ್ಕೊಂತೀನಿ. ಇದೇನು ಹಿಂಗೈತಲ್ಲ ಅದು ಒಟ್ಟಿಗೆ ತಿನ್ಬೇಕು. ಅಯ್ಯೋ ಅದಲ್ಲ, ಇದು ಹೆಂಗೈತೈತೆ ನೋಡ ಬ್ರೆಡ್ ಅದು ಚಂದ. ಮಕ್ಕಳು ಉಪ್ಪಿನ ತಿಂತಾವ ನಂಗೆ. ಈ ಥರ ತಿನ್ಬೇಕು ಒಟ್ಟಿಗೆ. ಚೀಸ್ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರೋ. ನಂಗೆ ಚೀಸ್ ಇಷ್ಟ. ಅಂತದ್ದು ಮೆಣಸಿನ್ಕಾಯ ಚೀಸ್ ಇದು ರುಬ್ಬೈತಿ. ಜಾಸ್ತಿ ವೇಸ್ಟ್ ಮಾಡ್ತಾರೆ ಅಂತ ಟಿಫಿನ್ ಇಡಲ್ಲ. ಈ ವಿಡಿಯೋ ಮಾಡ್ಕೊಂಡು ತಿಂತವ್ರೆ. ನೋಡಿ ತಿನ್ನಿ. ಬೆಣ್ಣೆ ಇದು ಅಯ್ಯೋ ಮಯೋನಿಸು ಕಣಟಿ, ಬೆಣ್ಣೆ ಇಲ್ಲ. ಗಮ್ಮನಕ್ಕೆ ಇಲ್ಲ ಗಮ್ಮನ್ನಲ್ಲ ಅದು. ಈ ಕಡೆ ಎಂತದವ ಎಂತೆಂತವು ನೋಡವ ಮಂಗ್ಲ ಸೇನ್ಗೆ ಚೆನ್ನಾಗಿರ್ತವೆ ನೋಡ. ಸಂಜೆ ಇದೆ ಅಂತದ್ ನೋಡ್ತೀನಿ. ತಿನ್ನಿ. ನೆಕ್ಬಿಟ್ಟು ಬೆಣ್ಣೆ ಕಣ ಮಂಗ ಇದು ಕಂಗ ಹಂಗೆ ನಿಜ ಹಚ್ಕೊಂಡು ತಿಂತಾರೆ. ನಂಗೆ ಬೇಡಕ್ಕಣ ಅದು ನಾನು ಹಿಂಗೆ ತಿಂತೀನಿ ಬರೀ ಹಂಗೆ ಬರೀಕೊಂಡು ನೆಕ್ತೀನಿ. ತಿನ್ನಿ. KFC ಥರನೇ ಇರುತ್ತೆ ಟೇಸ್ಟ್ ಅಷ್ಟೇ. ಚಿಕನ್ ಲಾಲಿಪಾಪ್ ಅಂತ ಹೇಳೋದು, ಬಟ್ ಅದು KFC ಟೇಸ್ಟೇ. ಟೀಚರ್ ಮೇಡಮ್ ಏನು ಕೊಡ್ಲಿ ನಿಮಗೆ? ನೀವು ಸರ್ವರಾ? ಟೀಚರ್ ಲಾಯರ್ ಅನ್ಕೊಂಡ್ರ? ಟೀಚರ್ ಇಲ್ಲ ಮಿಸ್ ಮಾಡ್ಕೊಬಿಡಿ. ಏನು ತರಲಿ? ಏನು ಬೇಕು? ನನಗೆ ಜ್ಯೂಸ್ ಕೊಡಿ. ಯಾವ ಜ್ಯೂಸ್ ಗೊತ್ತಾ? ಇದು ಅದ್ಯಾವುದು ಕಸ್ಟರ್ಡ್ ಜ್ಯೂಸ್. ಆ ಥರದ ಜ್ಯೂಸ್ ಇಲ್ವಲ್ಲ ನಮ್ಮ ಇದರಲ್ಲಿ. ಇಲ್ವಾ? ಇಲ್ಲ. ಕಸ್ಟರ್ಡ್ ಜ್ಯೂಸ್ ಅಂತ ಹೇಳಿ ಕೊಡ್ತಾರ ಅವರು. ಏನಂತ ಹೇಳು? ಏನು ಹೇಳಿ? ಕಸ್ಟರ್ಡ್ ಜ್ಯೂಸ್. ಸ್ವಲ್ಪ ಕಿವಿ ಕೇಳಲ್ಲ ನಮ್ಗೆ. ಅವು ಇನ್ನೊಬ್ರು ಕಳಿಸ್ತೀನಿ ಆಯ್ತಾ? ಬಂದಿಲ್ಲ ಹೇಳಿ. ಇದು ಹೇಳಿ. ಕಸ್ಟರ್ಡ್ ಜ್ಯೂಸ್ ಅದೇ ಅಂತದ ಕಷ್ಟದ ಪಡಿಸೋದು ನಂಗೆ ಗೊತ್ತಲ್ಲ. ಸುಖದ ಕಷ್ಟದ ತಾಯಿ ನಂಗೆ ಗೊತ್ತಿಲ್ಲ. ಮತ್ತೆ ಏನಕ್ಕೆ ಬರೀ ಅಲ್ಲ ಈ ಕೆಲಸ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ. ಕಡೆ ಅಡಿಕೆ ಕಡೆಗೆ ಹೋಯ್ತಾರಲ್ಲ, ಅತ್ಲಾಗಿತ್ಲಾಗ ಹೋಗ್ದಂಗೆ ಏನು ಬುಕ್ ಇಟ್ಕೊಂಡು ಇಲ್ಲಿ ಬಲಿ ಅಂತ ಕರೆಯೋದು. ಅವರು ಏನು ಮೇಡಮ್ ಅಂತ ಬರ್ತಾರೆ, ಒಡಕ್ ನೋಡ್ರಿ ಅಂತ ಕಳಿಸ್ತೀನಿ. ಓ ಮತ್ತೆ ಏನಕ್ಕೆ ಏನ್ ಬೇಕು ಅಂತ ಕೇಳಕ್ ಬಂದ್ರಿ? ಅದು ತೋರಿಸ್ತೀನಿ ನೋಡಿ. ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತೀನಿ. ನಿಮ್ಗೆ ಯಾವ್ದು ಬೇಕು ಹೇಳಿ, ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ತರಿಸ್ಕೊಡ್ತೀನಿ. ಅದು ಹೇಳಕ್ ಬರಲ್ಲ. ಆದ್ರೆ ನಾನು ಹೇಳಲ್ಲ, ನಿಮ್ಮ ಬಾಯಿಂದ ಕೇಳಬೇಕು ಅಂತ ನನಗೆ ಖುಷಿ. ಅವ್ರ ಹತ್ರ ಹೋಗಿ ಹೇಳ್ಬೇಕಲ್ಲ. ಅವ್ರಿಗೆ ಹೇಳ್ತೀನಿ ಇಲ್ಲಿ ರೆಡಿ ಮಾಡೋರ ಹತ್ರ ಕೇಳಿದ್ರು ಇದು ಕೇಳಿದ್ರು ಅಂತ ಹೇಳ್ತೀನಿ ನಾನು.
ಇಲ್ಲ ನೀವು ಹೇಳ್ಬೇಕು ನನಗೆ ಕಸ್ಟರ್ಡ್ ಜ್ಯೂಸ್. ಅದ ಕಷ್ಟದ್ದು ಜ್ಯೂಸು, ಕಸ್ಟರ್ಡ್ ಜ್ಯೂಸ್, ಕಸ್ಟರ್ಡ್ ಜ್ಯೂಸು. ಅದೇ ಅದೇ ಹೇಳಿದ್ನ ನಾನು. ಮಂಜಿ ಬರೋಣ ಏನಾಗ್ಲು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನೋಡಿ ತುಂಬಾ ದಿವಸ ಆಗೋಯ್ತು. ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಎಂತದ್ದು ಕೊಬ್ಬರಿ ಎಣ್ಣೆ. ಅಲ್ಲಿಗೆ ಹೋಗದಾ? ಬಾ ನೀನು ಊಟ ಮಾಡ್ಕೊಂಡ್ ಬರಿವೆ. ನಡಿಯಕ್ ಆಗ್ತಲ್ಲ ಅಂತ ಸುಮ್ನೆ ಊಟ ಕರಿತಾ ಇದೀರಾ? ನಡಿಯಕ್ ಆಗ್ತಲ್ಲ ಅಂತ ಸುಮ್ನೆ ಊಟ ಕರಿತಾ ಇದೀರಾ? ಕರೀದೇರ ಮನೆಗೆ ಹೋಯ್ತಾರ ಹೇಳಿ ನೀವೇನೆ. ನಾನು ನಮ್ಮ ಸ್ವಂತ ನಮ್ಮ ಅತ್ತಿಗೆ ಮನೆ. ನಾನೀಗ ನಿಮ್ಮ ಅತ್ತೆ ಮನೆಗೆಲ್ಲ ಬರಲ್ವಾ? ನಿಮ್ಮ ಅತ್ತೆ ಮನೆಗೆ ಕರ್ಕೊಂಡು ಹೋಯ್ತೀರಾ? ಮದ್ವೆ ಫಂಕ್ಷನ್ ಅಲ್ಲೆಲ್ಲ ನಾನು ಕರ್ಕೊಂಡು ಹೋಗಿಲ್ಲ. ಇದು ಏನು ನಿನ್ನ ಹಬ್ಬಳಿಗೇನು ನಾನೇನು ಇದ್ ಮಾಡಕ್ಕಲ್ಲ, ಅಲ್ಲಿ ಗಂಟೆ ಬಿಟ್ಟು ಬರೀವಲ್ವಾ? ಅವ್ರೇನಾದ್ರು ಏನು ಅನ್ನಲ್ಲ ಬಾರೆ, ಹಂಗೆಲ್ಲ ಬರ್ಬಾರ್ದು. ಹೋಗಿ ನನಗೋಸ್ಕರ ಬಂದಿಲ್ಲ ಅಂತ ಖುಷಿ ಪಡ್ತಾಳೆ. ಸುಮ್ಮನೆ ಬಾಯ್. ನೋಡಿ ಫ್ರೆಂಡ್ಸ್, ಬೇಜಾರು ಮಾಡ್ಕೊಂಡು ಹೋಯ್ತವ್ರ ಆಂಟಿ. ನನಗೋಸ್ಕರ ಬರ ಆಂಟಿ ನೀವು ಅರ್ಥ ಮಾಡ್ಕೊಳ್ಳೋ ಟೈಮ್ ಆಯ್ತು, 5 ಗಂಟೆ ಆಯ್ತು. ನನ್ನ ಮೇಲಾಣೆ ಕರೆದ್ರೆ ಬೇಜಾರು ಮಾಡ್ಕೊಂಡ್ರೆ ನನ್ನ ಮೇಲಾಣೆ. ಆಂಟಿ ಬೇಜಾರು ಮಾಡ್ಕೊಂಡು ಹೋಯ್ತವ್ರೆ. ಬಾಯ್ ಆಂಟಿ. ನೋಡಿ ಫ್ರೆಂಡ್ಸ್, ಅವ್ರು ಊಟಕ್ಕೆ ಅರ್ಧೇ ಇಲ್ಲ. ಬನ್ನಿ ಹೋಗಿ ಬಾ ಬಾ ಅಂತಂದ್ರೆ ಹೆಂಗ್ ಬರೋಣ ಹೇಳಿ. ಆಂಟಿ ಅಲ್ಲಿ ಮುಣಿಸ್ಕೊಂಡೋದ್ರೆ ಮತ್ತೆ ಯಾವಾಗ ಫೋನ್ ಮಾಡಿದಾರೆ ನೋಡಿ, ಮಾತಾಡ್ತಾವ್ರಿ. ಹಾ ಕೊಡ್ರಿ, ದುಡ್ಡು ಕೊಡಿ ಅಂದ್ರೆ ನೋಡಿ ಹೆಂಗ್ ಆಡ್ತಿದಾರೆ. ದುಡ್ಡ ಕೊಡ್ತಾ ಇದ್ರಲ್ಲ, ಇನ್ನೇನು ಎಷ್ಟು ಕೊಡ್ಬೇಕು? ಕೊಡು ಸುಮ್ನೆ. ಎಷ್ಟು ಕೊಡ್ಬೇಕು ಅಂತ? ಹಬ್ಬ ಮಾಡಕ್ ಬೇಕು, ಕೊಡಿ 20,000. 20,000? 15,000 ಕೊಡ್ತಾವ ನೋಡಿ ಫ್ರೆಂಡ್ಸ್, 20,000 ಬೇಕು. 40 ಲಕ್ಷ ಹಬ್ಬ ಮಾಡಕ್ಕೆ ಬೇಕು, ಕೊಡಿ ಅಂತ ಅಂದ್ರೆ ಹೆಂಗ್ ಆಡ್ತವ್ರೆ. 10,000 ಸಾಕಾಗಲ್ಲ? 10,000 ಆಗಲ್ಲ, 15,000 ಆಗಲ್ಲ, 20,000 ಆಗ್ಬೇಕು. ಕೊಡಿ ಕೊಡಿ ಸುಮ್ನೆ. 1 2 3 4 5 6 ಪ್ಲೀಸ್ ಸುಮ್ನೆ. ಸಾಕು ನನ್ ದೇವ್ರನ್ನೇ ನನ್ ಸುಮ್ನೆ ಕೊಡು. ಕೊಡು ಸುಮ್ನೆ. 20 ಬೇಕು. ಯಾವ ಕಡೆ ಇದ್ದೇವಲ್ವ? 11 12 3 14 ಎಲ್ಲ ಬಿಡೋದ್ಮೇಲೆ ಎಷ್ಟೈತಿಲ್ಲ, ಖರ್ಚಿಗೂ ಇಲ್ಲ ಅಲ್ಲಿ. ಇವಾಗ ಏನಕ್ಕೆ ಆಟ ಆಡ್ತಿದ್ಯಾ ನೀನು? ತಡಿ, ಖರ್ಚಿಗೆ ದುಡ್ಡಿಲ್ಲ. ಕುಡಿಲಿ. ಅವ್ರು ಜಾಗ ಅಂಟ್ಕೊಂಡು ದುಡ್ಡೆಲ್ಲ ಹೋಯ್ತೀನಿ ಎಕ್ಸಸ್ ಆಗಿ. ಒಂದೊಂದೇ ಎಣಿಸ್ಬಿಟ್ಟು ಕೊಡ್ತಾ ಇದೀಯ, ಎಕ್ಸ್ಟ್ರಾ ಹೋಗ್ಬಿಟ್ಟೈತಂತೆ. ಅದು ಜಾಸ್ತಿ ಹೋಯ್ತು, ಅಂಟ್ಕೊಂಡಿರ್ತಾವ. 5 14 15 ಆಯ್ತು, ಎಷ್ಟು ಕೂಡ ಖರ್ಚಿಗೆ ದುಡ್ಡಿಲ್ಲ. ನಿಜವಾಗ್ಲೂ ಕೊಡಿ ಸುಮ್ನೆ. ಕೊಟ್ಬಿಟ್ಟು ಹೋಗು. 14 ಆಯ್ತು. 16 ಆಗಲ್ಲ. ತಗತ್ತೆ ಹೋಗಿ, ಚೆನ್ನಾಗಿರುತ್ತೆ. 17 ಸಾಕು. ಆಗಲ್ಲ. ದುಡ್ಡೇ ಲೈನಲ್ಲಿ ಖಾಲಿ ಆಯ್ತು. ತಗೊಂಡು 500 1800 ಆಯ್ತಲ್ಲ. ಸಾಕಿಲ್ಲ ದುಡ್ಡು ಇಲ್ವಲ್ಲ. ಇಲ್ಲಿ ಎಲ್ಲಿ ಕೊಡೋದಲ್ಲಿ ಪರ್ಸಲ್ ಖಾಲಿ ಆಯ್ತಲ್ಲ. ಪರ್ಸಲ್ ಖಾಲಿ ಮಾಡಿದ್ಯಲ್ಲ, ಎಲ್ಲೈತಿಲ್ಲ ಎಲ್ಲ ಖಾಲಿ 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 ಖಾಲಿ. ಜವಾಬಲ್ಲಿ ಎತ್ತರ ಕಡೆಗೆ ಇದೆ, ಜೀವನ ಗಣಪ. ಅದಕ್ಕೆ ಕೊಡ್ಬೇಕಷ್ಟೇ, ಎತ್ತರ ಕಡೆಗೆ ಕೊಡ್ಬೇಕಷ್ಟೇ. ನಂಗೆ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಕೊಡು. ದುಡ್ಡು ಇಲ್ವಲ್ಲ, ಖಾಲಿ. ಎತ್ತರ ಕಡೆಗೆ ಎಲ್ಲ ಜೀವನ ಎಡ್ತಿರ್ ಕಡ್ಕೆಲ್ಲ ಕೊಡು. ಜೀವನ ಎಲ್ಲ ದುಡ್ಡು ಯಾರು ಕಡ್ಕೋಬೇಕು?
ನಿನ್ನಣೆ ಅಷ್ಟಿಲ್ಲ. ಎಷ್ಟೈತಲ್ಲಿ? 17 ಐತೆ ನೋಡಲ್ಲಿ ಲೆಕ್ಕ ಹಾಕು. 1 2 3 ಲೆಕ್ಕ ಹಾಕು. 18,000 ಕೊಟ್ಟು ಆಗಲ್ಲ ಅಂತ. 1 2 3 ಲೆಕ್ಕ ಹಾಕು. ಲೆಕ್ಕ ಗೊತ್ತಲ್ವಾ? ನೋಡಪ್ಪ ಇಲ್ಲಿ ಹಬ್ಬ ಮಾಡಕ್ಕೆ ಇಷ್ಟೊಂದು ಕೊಟ್ಟು ಬೇಡ ಅಂತ ಸಾಕಾಗಲ್ಲ ಅಂತ. 16.5 ಐತೆ. ಎಷ್ಟೈತೆ? ಕೊಡಿ 17.5 ಐತೆ, ಮಿಕ್ಕಿದ್ ಕೊಡಿ. ಕೊಡಿ. ಯಾವ ಹಿಂಸೆ ಕೊಟ್ರೆ ಯಾರು ರೂಪಾಯಿ ಬದುಕ್ತದಲ್ಲಿ? 17,000 ಕೊಟ್ಟರು ಆಗಿದಲ್ಲ. 18,000 ಕೊಡ್ತೀನಿ. ನನ್ಗೆ ಕೊಟ್ಬಿಟ್ರು ಸರಿ. ಇವಾಗ ನನಗೆ ಕೊಟ್ರೆ ಸರಿ. ಕೊಡು ಸುಮ್ನೆ, ಕೊಡು ಸುಮ್ನೆ. ಬೈಯಕ್ಕಾಗಲ್ಲ ನಂಗೆ ದುಡ್ಡು. ನೀನ್ ಬೈ ಬೇಡ, ಬೈ ಕೊಡು. ಜೋರ್ ಆಗೋಯ್ತಾ? ಕೊಡು ಮಿಕ್ಕಿದು. 18,000 ಕೊಟ್ಟಿದ್ದೀನಿ, ಹೋಗಲ್ಲ ಅದೆಲ್ಲ ಮಾಡು. ಏನ್ ಯಾವ ಕಾರಣ ತಗೊಂಡಿದ್ದು ದುಡ್ಡು ಇದ ಪರ್ಸಲ್ ಖಾಲಿ ಮಾಡಾಕ್ತಲೈತಿ. ನಾನು ಜೋಪಾಳ ಖರ್ಚಿಗೂ ದುಡ್ಡು ಇರೋದಪ್ಪ ಇಲ್ಲಿಂದ. ಇನ್ನ ಹಬ್ಬದ ದಿವಸ ಹೂವು ಹಣ್ಣೆ ಎಲ್ಲ ನೀವೇ ತರ್ಬೇಕು. ನನ್ ದುಡ್ಡಲ್ಲಿ ಸೀರೆ ಎಲ್ಲ ತಗೊಂಡಿದ್ದೀನಿ. ಇಲ್ಲೆಲ್ಲ ಬರೀ 100 ರೂಪಾಯಿ ನೋಟ್ ಬಿಟ್ಟಾವೆ. ಇಲ್ಲಿ ಎಲ್ಲ 500 ನೋಟೇ ಇಲ್ಲ. ಒಂದು ಇಲ್ಲಿ 1 2 ಇಷ್ಟೊಂದೆಲ್ಲ ಖರ್ಚು ಮಾಡಲ್ಲ. ಇದ್ರಲ್ಲಿ ಸ್ವಲ್ಪ ಉಳಿಸ್ಕೊತೀನಿ. ಇಲ್ಲ ಉಳ್ಕಡೆ ನೋಡು ದುಡ್ಡು ಜಾಸ್ತಿ. ಪ್ರಾಮಿಸ್ ಅಷ್ಟೇ ಇರೋದು. ಹಣ್ಣು ಹೂವು ಎಲ್ಲ ತಗೊಬಂದ್ಬಿಡಿ. ಇನ್ನು ಜೋಪಾನ ದುಡ್ಡು ಜಾಸ್ತಿ ಸಾಲಲ್ಲ. ಯಾಕದಷ್ಟೇ ಆಗುತ್ತೆ ನೋಡಿ ಫ್ರೆಂಡ್ಸ್, ಸಾಲುತ್ತಾ? ಹೆಂಗಸ್ರು ಏನು ಗೊತ್ತಾ, ಗಂಡನ ಹತ್ರ ಈ ಥರ ದುಡ್ಡು ಇಸ್ಕೊಂಡು ಸ್ವಲ್ಪ ಖರ್ಚು ಮಾಡ್ಬಿಟ್ಟು ಸ್ವಲ್ಪ ಕೂಡಿ ಇಟ್ಕೊಂಡು ಒಡವೆ ಅದು ಇದು ಮಾಡಿಸ್ಕೊಳ್ಳೋದು ಹೆಣ್ಣಿನ ಬುದ್ಧಿ, ಗೃಹಿಣಿಯರ್ದು. ಸೊ ಹಾಗೇ ನಾನು ಜಾಸ್ತಿ ಅಂತ ಇಸ್ಕೊಬಿಟ್ಟು ಸ್ವಲ್ಪ ಖರ್ಚು ಮಾಡ್ಬಿಟ್ಟು ಸ್ವಲ್ಪ ಮಕ್ಕಳಿಗೆ ಅದು ಇದು ಕೊಡ್ಸೋದು, ಮತ್ತು ಮಕ್ಳಿಗೆ ತಿಂಡಿ ಅದು ಇದೆಲ್ಲ ತೊಗೊಬಂದು ಖರ್ಚು ಮಾಡ್ಬಿಡ್ತೀನಿ. ಜಾಸ್ತಿ ಇಟ್ಕೊಳ್ಳಲ್ಲ. ಅಂದರೆ ಜಾಸ್ತಿ ದುಡ್ಡೆಲ್ಲ ಕೂಡಿಡಬೇಕು, ಕಷ್ಟ ಕಾಲಕ್ಕಾಗುತ್ತೆ. ಬಟ್ ನಾನು ಜಾಸ್ತಿ ಕೂಡಿಡಲ್ಲ. ಜಾಸ್ತಿ ಇದ್ರೆ ಕೂಡಿಡ್ತೀನಿ, ಸ್ವಲ್ಪನೇ ಕೂಡಿಡೋಕ್ಕಾಗಲ್ಲ. ನಮ್ಮ ಯಜಮಾನ್ರಿಗೆ ಕಾಣ್ದಂಗೆ ಸ್ವಲ್ಪ ದುಡ್ಡೆಲ್ಲ ಕೂಡಾಕ್ಬಿಟ್ಟು ಒಡವೆಲ್ಲ ಮಾಡಿಸ್ಕೊಂಡಿದ್ದೆ ಬಡ್ಡಿಗೆ. ನೋಡಿ ಫ್ರೆಂಡ್ಸ್, ಬಡ್ಡಿ ಬಿಡ್ತಂತೆ. ಬಡ್ಡಿಗೆಲ್ಲ ಬಿಟ್ಟಿಲ್ಲ. ಓಸಿ ಬಿಟ್ಟಿಲ್ಲ. ದುಡ್ಡು ಹಾಕಿತ್ಕೊಂಡ ನಿಂಗೆ ಗದಾಕುವ ಏನ್ ಹಬ್ಬ ಮಾಡಕ್ ದುಡ್ಡು ಬೇಡ್ವಾ? ಈಗ ಹಾಕಿದ ಹೋಗುದ? ಬೇಕು. ಏನ್ ಗೊತ್ತಾ, ಮೊನ್ನೆ ಹಾಸನ್ಗೆ ಹೋಗ್ತಿದೀವಿ, ದುಡ್ಡು ಕೊಡಿ ಅಂತ ಕೇಳಿದ್ರೆ ತಗೋಬೋಗಿ ಇರೋದ್ರಲ್ಲಿ ಅಂತಂದ್ರು. ಇರೋದ್ರಲ್ಲಿ ತಗೊಬಂದ್ಬಿಟ್ರೆ ದುಡ್ಡು ನನಗೆ ಬೇಡ್ವಾ? ಅದಕ್ಕೆ ಇವಾಗ ಕೊಟ್ರು ಅಷ್ಟೇ. ಹೋಗಿ ಟೈಮ್ ಆಯ್ತು, 7 ಗಂಟೆ ಆಲ್ಕರಿಗೆ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲು ಮೀನು ಸಾಂಬಾರು, ಮುದ್ದೆ, ಊಟ ಹಾಕೊಡ್ತಾ ಇದೀನಿ. ಅಡುಗೆ ಎಲ್ಲ ಆಯ್ತು. ಮಳೆ ಅಂತೂ ಸಿಕ್ಕಾಬಟ್ಟೆ ಮಳೆ ಸೌಂಡಿಗೆ ವಿಡಿಯೋಸ್ ವಾಯ್ಸ್ ಕೊಡೋಕ್ಕೆ ಐತೆಲ್ಲ. ನನಗಂತೂ ಮೀನ್ ತಲೆ ಅಂತೂ ಫೇವ್ರೇಟ್. ನಮ್ಮನೆಗೂ ನಂದು ಅದು ನನಗೆ ಬೇಕು ಮೀನು ತಲೆ. ಚಳಿಗೆ ಮೀನ್ ಸಾಂಬಾರ್ ತಿಂತಾ ಇದ್ರೆ ಆಹಾ ಸೂಪರ್. ತೊಗೊಂಡ್ರೆ ಕೂತ್ಕೊಳ್ಳಿ. ಹೇಳ್ಕೊಡ್ಲಾ ಮುಳ್ಳು ಹಾಕೊಳಕ್ಕೆ? ಮುಳ್ಳು ಹಾಕೊಳಕ್ಕೆ ಕೈ ತೊಳ್ದಿಲ್ಲ. ಮುಖ್ಯ ತೊಳ್ದಿದೆ ಊಟ ಮಾಡ್ಬೇಕಾದ್ರೆ. ಹಾಂ ಚೆನ್ನಾಗಿದ್ರಿ ಸಾಂಬ್ರು? ಹಾಂ ಚೆನ್ನಾಗಿ ಮಾಡ್ತೀನಾ? ಹಾಂ ಎಲ್ಲನೂ ಮಾಡ್ತೀನಾ? ಇವಾಗ ಎಲ್ಲರಿಗೂ ಊಟ ಕೊಟ್ಟು ನಾನು ಕೂಡ ಊಟನ ಮಾಡ್ತಾಯಿದ್ದೀನಿ. ಸ್ಪೆಷಲ್ಲು ಇವತ್ತು ಮೀನು ಸಾಂಬಾರು. ಸೊ ಇಷ್ಟನ್ನ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು. ಬಾಯ್. ಸಿ ಯು.